ಲಿಂಗಂ ಆಲ್ ಇನ್ ಒನ್. ಹ್ಯಾವಿಂಗ್ ಸಿಕ್ಕಾಪಟ್ಟೆ ಟ್ಯಾಲೆಂಟ್, ಬಟ್ ಅದೃಷ್ಟನೇ ಇಲ್ಲ. ನನ್ನ ಹತ್ರ ಏನು ಕೆಲಸ ಇರೋ ಹಾಗಿದೆ. ಹೌದ್ ಕಣೋ, ಈಗ ಕೃಷ್ಣ ತುಳಸಿ ಅಂತ ಸಿಂಗರ್ ಬರ್ತಾಳೆ. ಹಾ, ಐ ವಿಲ್ ಶೋ ಮೈ ಟ್ಯಾಲೆಂಟ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹಾ, ಮುಗೀತು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಈ ಕಸ ಬೇರೆ. ಕಸ ಅಂದಿದ್ದು ನಿನ್ನನ್ನಲ್ಲ ಕೃಷ್ಣ ತುಳಸಿ, ಕೆಳಗ್ ಬಿದ್ದಿರೋ ಈ ಕಸನ. ಆಫೀಸ್ ಗುಡ್ಸೋದ್ ಬಿಟ್ಟು ಆ ಲಿಂಗ ಏನ್ ಮಾಡ್ತಿದ್ದಾನೆ? ಅವನ್ಗೆ ಸೊಂಟ ನೋವಂತೆ ಸರ್, ಅದಕ್ಕೆ ಇವತ್ತು ಆಫೀಸ್ ಕ್ಲೀನ್ ಮಾಡಿಲ್ಲ. ಸಾರಿ ಸರ್, ನಡು ಕ್ಯಾಚಿಂಗ್, ಐ ಮೀನ್ ಸೊಂಟ ಇಟ್ಕೊಂಡಿದೆ. ಐ ಕಾಂಟ್ ಗುಡ್ಸಿಂಗ್. ಗುಡ್ಸಲ್ವಾ? ಈಗ ಸಡನ್ ಆಗಿ ಚೇರ್ಮನ್ ಸರ್ ಬಂದ್ರೆ ಆಫೀಸ್ ಹೀಗಿದ್ರೆ ಎಷ್ಟು ಅಸಹ್ಯವಾಗಿರುತ್ತೆ. ಕೃಷ್ಣ ತುಳಸಿ, ಇಫ್ ಯು ಡೋಂಟ್ ಮೈಂಡ್, ನೀವು ಗುಡಿಸ್ತೀರಾ? ಅವಳು ಡೆಫಿನೆಟ್ ಆಗಿ ಗುಡಿಸ್ತಾಳೆ ಸರ್. ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ತಪ್ಪೇನು ಅನ್ನೋ ಮೆಂಟಾಲಿಟಿ ಕೃಷ್ಣ ತುಳಸಿದು. ಆಮ್ ಐ ರೈಟ್ ಕೃಷ್ಣ ತುಳಸಿ? ನಾನು ಗುಡಿಸ್ತೀನಿ ಮೇಡಮ್. ಗುಡ್, ವೆರಿ ಗುಡ್. ಲಿಂಗಂ? ಎಸ್ ಮೇಡಮ್, ಪೊರ್ಕೆ ಕೊಡ್ತೀನಿ. ಅಮ್ಮ, ತಗೊಳ್ಳಿ, ಆ ಬ್ಯಾಗ್ ಕೊಡಿ. ಅಬ್ಬಾ, ನೀನ್ ಹೀಗ್ ಗುಡ್ಸೋದ್ ನೋಡ್ತಿದ್ರೆ ಹೀಗ್ ಗುಡ್ಸೋದು ಒರ್ಸೋದು ತುಂಬಾ ಅಭ್ಯಾಸ ಇದೆ ಅನ್ಸತ್ತೆ. ಹೆಣ್ಮಕ್ಳು ಅಂದ್ಮೇಲೆ ಈ ತರ ಕೆಲ್ಸ ಗೊತ್ತಿರ್ಬೇಕಾಗಿರೋದು ಒಳ್ಳೇದೆ. ನೀನ್ ಗುಡ್ಸು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಆ ಹುಡುಗಿ ಯಾರು ಮೇಡಮ್? ಹೊಸದಾಗಿ ಸಿಂಗರ್ ಆಗಿ ಜಾಯ್ನ್ ಆಗಿರೋ ಕೃಷ್ಣ ತುಳಸಿ. ನಿನ್ನೆ ನೀನ್ ಬರ್ಲಿಲ್ವಲ್ಲ ನಾಗಮಣಿ, ಅದಕ್ಕೆ ನೀನ್ ಆ ಹುಡುಗಿನ ನೋಡಿಲ್ಲ. ಅವ್ಳು ಗುಡಿಸ್ತಿರೋದು ಯಾಕೆ ಅಂತ ನೋಡ್ತಿದ್ಯಾ? ನನ್ನ ಸೊಂಟ ಕ್ಯಾಚ್ಡ್, ಅದಕ್ಕೆ ಶಿ ಇಸ್ ಗುಡ್ಸಿಂಗ್. ನೀನ್ ಹೋಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ರೆಡಿ ಮಾಡು. ಸರಿ ಮೇಡಮ್. ಪಾಪ, ಹೊಸದಾಗಿ ಸೇರಿರೋ ಇವ್ರ ಹತ್ರ ಈ ಥರ ಕೆಲಸ ಎಲ್ಲ ಮಾಡಿಸ್ತಿದ್ದಾರೆ. ಇವ್ರು ಯಾವಾಗ ಬದಲಾಗ್ತಾರೋ ಏನೋ. ಏನ್ ಮೇಡಮ್, ಆಗ್ಲೇ ಕೃಷ್ಣ ತುಳಸಿಗೆ ಟ್ರೀಟ್ಮೆಂಟ್ ಶುರು ಮಾಡಿರೋ ಹಾಗಿದೆ. ನನಗೆ ಅಡ್ಡ ಬಂದ್ರೆ ಹೀಗೆ ಟ್ರೀಟ್ ಮಾಡೋದು. ಖಂಡಿತವಾಗ್ಲೂ ಅವ್ರು ಇಲ್ಲೇ ಬಂದ್ರು ಅತ್ತೆ, ಆದ್ರೆ ಎಲ್ಲಗ್ ಹೋದ್ರು ಗೊತ್ತಾಗ್ತಿಲ್ಲ.
ಐಶ್ವರ್ಯ, ಅನಂತ ಅಣ್ಣ. ಏನು ಇವ್ರು ಇಲ್ಲಿದ್ದಾರೆ? ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ನೀವೇನು ಇಲ್ಲಿದ್ದೀರಾ? ಆ, ಅದು ಆ, ಅದು ಚಿಕ್ಕ ಕೆಲಸ ಇತ್ತು ಅಂಕಲ್, ಅದಕ್ಕೆ ಬಂದಿದ್ವಿ. ಇದೇ ನಮ್ಮ ಬ್ಲೂ FM ಸ್ಟೇಷನ್ನು. ಬನ್ನಿ ಅಮ್ಮ, ನಮ್ಮ FM ಸ್ಟೇಷನ್ ಒಂದ್ಸಲ ನೋಡುವರಂತೆ. ಅಂಕಲ್, ಅದು ಇನ್ನೊಂದ್ಸಲ ಬಂದಾಗ ಬರ್ತೀವಿ ಬಿಡಿ. ಇನ್ನೊಂದ್ಸಲ ಮತ್ತೆ ಬರ್ಬೋದಮ್ಮ, ಈಗಲೂ ಬನ್ನಿ. ನಮ್ಮ ಆನಂದನ್ನು ಕೂಡ FM ಸ್ಟೇಷನ್ಗೆ ಬಾ ಅಂತ ಎಷ್ಟೋ ಸಲ ಕರೆದೆ, ಅವನಿಗೆ ಬರೋಕೆ ಆಗ್ಲಿಲ್ಲ. ಅನ್ಕೊಳ್ದೇನೆ ನೀವು ಇಷ್ಟು ದೂರ ಬಂದಿದ್ದೀರಿ, ಒಳಗಡೆ ಬಂದು ಹೋದ್ರೆ ಚೆನ್ನಾಗಿರುತ್ತಲ್ಲಮ್ಮ. ಸರಿ ಅಣ್ಣ, ಬನ್ನಿ ಬನ್ನಿ. ಬಾ. ಅತ್ತೆ, ಹಾ, ನಾವೀಗ FM ಸ್ಟೇಷನ್ಗೆ ಹೋದ್ರೆ ನೇಚರ್ ಕ್ಯೂರ್ ಸೆಂಟರ್ಗೆ ಹೋಗೋಕೆ ಲೇಟ್ ಆಗತ್ತೇನೋ? ನೇಚರ್ ಕ್ಯೂರ್ ಸೆಂಟರ್ಗ? ಹೌದು ಅಂಕಲ್, ಇಲ್ಲಿ ಹತ್ರದಲ್ಲಿ ನೇಚರ್ ಕ್ಯೂರ್ ಸೆಂಟರ್ ಯಾವ್ದಾದ್ರು ಇದೆಯಾ? ಹೀಗೆ ಸ್ಟ್ರೇಟ್ ಆಗಿ ಹೋಗಿ ಲೆಫ್ಟಿಗೆ ತಿರುಗಿದ್ರೆ ಅಲ್ಲೇ ಇದೆ ಅಮ್ಮ. ಅಲ್ಲಿ ನಮಗ್ ಗೊತ್ತಿರೋರು ಇದ್ದಾರೆ, ಅವ್ರನ್ನ ನೋಡೋಕೆ ಹೋಗ್ತಿದೀವಿ. ಪಾಪ ಅವ್ರು ನಮಗೋಸ್ಕರ ವೇಟ್ ಮಾಡ್ತಿರ್ತಾರೆ. ನಾವ್ ಲೇಟ್ ಆಗಿ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ನಿಮಗೋಸ್ಕರ ಅಲ್ಲ ಅವ್ರು ವೇಟ್ ಮಾಡ್ತಿದಾರ? ಹೌದು. ಯಾರನ್ನು ವೇಟ್ ಮಾಡಿಸಬಾರ್ದು ಅನ್ನೋದು ನನ್ನ ಸಿದ್ಧಾಂತ ಅಮ್ಮ. ನೀವು ಬೇಗನೆ ಹೋಗಿ ಮೊದಲು ಅವ್ರನ್ನ ನೋಡಿ, ಇನ್ನೊಂದ್ಸಲ ಅನ್ನೊಂದ್ ಜೊತೆ ಬಂದು FM ಸ್ಟೇಷನ್ ನೋಡುವಿರಂತೆ. ಹಾ ಸರಿ ಅಂಕಲ್, ಥ್ಯಾಂಕ್ ಯು. ಬನ್ನಿ ಅತ್ತೆ. ಬರ್ತೀವಣ್ಣ. ಒಳ್ಳೇದಮ್ಮ. ಬರ್ತೀವಿ ಅಂಕಲ್. ಬನ್ನಿ ಹೋಗೋಣ. ಐಶ್ವರ್ಯ, ಪಾಪ ಅಣ್ಣ ಅಷ್ಟು ಪ್ರೀತಿಯಿಂದ ಒಳಗಡೆ ಬಾ ಅಂತ ಕರೆದ್ರೆ ನೀನ್ ಹೀಗ್ ಹೇಳ್ಬಿಟ್ಟಿಯಲ್ಲ. ಅವ್ರ ಆಫೀಸ್ ಎಲ್ಗೂ ಹೋಗಲ್ಲ ಅತ್ತೆ, ಯಾವಾಗಾದ್ರೂ ಬರ್ಬಹುದು. ಶ್ಯಾಮ್ ಅವರು ನಿಜವಾಗ್ಲೂ ನೇಚರ್ ಕ್ಯೂ ಸೆಂಟರ್ಗೆ ಹೋಗಿದಾರೋ ಇಲ್ವೋ ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದಲು ನಾವ್ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಅತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. 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 ಗುಡ್ ಮಾರ್ನಿಂಗ್ ಸರ್. ವೆರಿ ಬ್ಯಾಡ್ ಮಾರ್ನಿಂಗ್. ಮೈಕ್ ಹಿಡ್ಕೊಂಡು ಹಾಡ್ಬೇಕಾಗಿರೋ ನೀನು ಹೀಗೆ ಪೊರಕೆ ಹಿಡ್ಕೊಂಡು ಕಸ ಗೂಡಿಸ್ತಿರೋದು ನೋಡಿದ್ರೆ ನನಗೆ ಬ್ಯಾಡ್ ಮಾರ್ನಿಂಗ್. ಅಂದ್ರೆ ಸರ್, ಅದು ನಮ್ಮ ಪಿಯೂನ್ಗೆ ಸೊಂಟು ನೋವಂತೆ ಸರ್. ಅದಕ್ಕೆ ಇವಳ ಹತ್ರ ಮಾಡಿಸ್ತೀರಾ? ನಾವು ಅವಳಿಗೆ ಗುಡ್ಸೋದಕ್ಕೆ ಹೇಳಲಿಲ್ಲ ಸರ್. ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ತಪ್ಪೇನು ಅನ್ನೋ ಮೆಂಟಾಲಿಟಿ ಸರ್ ಅವಳ್ದು. ಅಷ್ಟೇ ಅಲ್ವಾ ಕೃಷ್ಣ ತುಳಸಿ? ಹೌದು ಸರ್. ಆಫೀಸಲ್ಲಿ ಎಲ್ಲ ಕಡೆ ಕಸ ಬಿದ್ದಿರೋದು ನೋಡಿ ಅವಳೇ ಗುಡಿಸ್ತೀನಿ ಅಂತ ಹೇಳಿದ್ದು ಸರ್. ಸರಿ ಅಲ್ವಾ ಕೃಷ್ಣ ತುಳಸಿ? ಹೌದು ಸರ್. ಅವಳು ಗುಡಿಸ್ತೀನಿ ಅಂದ್ರೂ ಕೂಡ ನೀವು ಗುಡ್ಸೋಕ್ ಬಿಡಬಾರ್ದು. ಲುಕ್ ಮಿಸ್ಟರ್ ರಾಮರಾವ್. ಎಸ್ ಸರ್. ನಮ್ಮ FM ಸ್ಟೇಷನ್ನ ಕ್ಲೀನ್ ಆಗಿಡೋದು ಆಸ್ ಎ ಸ್ಟೇಷನ್ ಡೈರೆಕ್ಟರ್ ನಿಮ್ ಕೆಲಸ. ಎಸ್ ಸರ್. ನಿಮ್ ಕೆಲಸನ ನೀವು ಸರಿಯಾಗಿ ಮಾಡಿ. ಎಸ್ ಸರ್. ಅಗತ್ಯ ಇದ್ರೆ ಲಿಂಗಂ ಪ್ಲೇಸ್ಗೆ ಬೇರೆಯವ್ರನ್ನ ಕರೆಸಿ
ಈ ಕೆಲಸ ಎಲ್ಲ ಮಾಡಿಸಿ. ಅದನ್ನ ಬಿಟ್ಟು ಹೀಗೆ ಹೊಸದಾಗಿ ಕೆಲಸಕ್ಕೆ ಸೇರಿದವ್ರ ಕೈಲಿ ಈ ಥರ ಕೆಲಸ ಮಾಡಿಸ್ಬೇಡಿ. ಆಯ್ತು ಸರ್. ಈ ರೀತಿ ಕೆಲಸ ಮಾಡಿ ಅವ್ರಿಗೆ ಅವಮಾನ ಮಾಡಬೇಡಿ. ನಮ್ಮ ಬ್ಲೂ FM ಮರ್ಯಾದೆನ ತೆಗಿಬೇಡಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಇಟ್ಸ್ ಓಕೆ. ಲೋ ಲಿಂಗ, ನಾನು ಸೊಂಟ ವರ್ಕಿಂಗ್ ಸರ್, ನಾನು ಗುಡಿಸ್ತೀನಿ. ಇಲ್ಲಿ ಕೊಡಿ. ಇನ್ನೊಂದ್ 5 ನಿಮಿಷದಲ್ಲಿ ಹಾಡ್ ಹಾಡೋದಕ್ಕೆ ನಿನ್ನ ಕರೀತಾರೆ. ಹೋಗು. ಸರಿ ಮೇಡಮ್. ಇವಳಿಂದ ಚೇರ್ಮನ್ ಸರ್ ಹತ್ರ ನಾವ್ ಸಿಕ್ಬಿದ್ವಿ. ಹೌದು. ಈಗ ಇವಳನ್ನ ಚೇರ್ಮನ್ ಸರ್ ಹತ್ರ ಹಾಕ್ಸೋಣ. ಹೇಗೆ? ಹೇಗಿದೆ? ಗುಡ್ ಐಡಿಯಾ. ಥ್ಯಾಂಕ್ ಯು. ಬಂದ್ರ ಇವರು? ಅದಕ್ಕೆ ಮಮ್ಮಿ ಇಲ್ಲಿ ಬಂದ್ರು. ಇಲ್ಲಿ ನನ್ನ ಕಾರ್ ನೋಡಿದ್ರೆ ನಾವಿಲ್ಲೇ ಇದೀವಿ ಅಂದ್ಕೊಂಡು ವಾಪಸ್ ಹೋಗ್ತಾರೆ. ಒಂದು ವೇಳೆ ಅವ್ರು ಒಳಗಡೆ ಬಂದ್ರೆ ಒಳಗಡೆ ಹೋಗಿ ರಿಸೆಪ್ಷನ್ ಅಲ್ಲಿ ನನ್ನ ಬಗ್ಗೆ ಕೇಳಿದ್ರೆ ನನಗೆ ಸಿಕ್ಕಿದ್ರೆ ಆಗ ಶ್ಯಾಮ ಎಲ್ಲಿ ಅಂತ ನನ್ನ ಕೇಳಿದ್ರೆ ಆಗ ನಾನು ಅವ್ರಿಗೇನು ಉತ್ತರ ಕೊಡಬೇಕು? ನನ್ನ ಇಲ್ಲಿ ಕರ್ಕೊಂಡ್ ಬಂದ್ ಶ್ಯಾಮ ನನ್ನ ಜೊತೆ ಇಲ್ಲ ಅಂದ್ರೆ ಅತ್ಗೆ ಜೊತೆಗೆ ಮಮ್ಮಿ ಕೂಡ ಡೌಟ್ ಬರುತ್ತೆ. ಇವಾಗ ಏನ್ ಮಾಡ್ಲಿ? ಅಯ್ಯೋ, ಬಂದೇ ಬಿಟ್ರು. ಈ ಏರಿಯಾದಲ್ಲಿರೋ ನೇಚರ್ ಕ್ಯೂ ಸೆಂಟರ್ ಇದೆ ಅಂತ ಹೇಳಿದ್ರಲ್ಲ, ಏನಾದರೂ ಅವ್ರು ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಸುಳ್ಳು ಹೇಳಿ ಎಲ್ಗೋ ಹೋಗಿದ್ದಾರೆ ಅಂತ ಅರ್ಥ. ಬನ್ನಿ ಅತ್ತೆ, ನೋಡೋಣ. ಬನ್ನಿ ಅತ್ತೆ. ಯಾಕತ್ತೆ ಅಲ್ಲೇ ನಿಂತ್ರಿ? ಬನ್ನಿ. ಒಂದ್ಸಲ ಅಲ್ಲಿ ನೋಡು. ಅಖಿಲ್ ಕಾರು ಇಲ್ಲಿದೆ ಅಂದ್ಮೇಲೆ ಅವ್ರು ಇಲ್ಲೇ ಇದ್ದಾರೆ ಅಂತ ಅಲ್ವಾ ಅರ್ಥ? ಹೌದಲ್ವಾ? ಆದ್ರೂ ಒಳಗಡೆ ಹೋಗಿ ನೋಡೋಣ ಬನ್ನಿ. ಇನ್ನೂ ನೋಡೋದೇನು? ಕಾರ್ ಕಾಣ್ತಿದ್ಯಲ್ಲ? ಕಾರ್ ಕಾಣಿಸ್ತಿದೆ, ಅವ್ರು ಕಾಣಿಸ್ತಿಲ್ವಲ್ಲ. ಅಂದ್ರೆ ಅಖಿಲ್ ಶ್ಯಾಮ ಇಬ್ರು ಇಲ್ಲೇ ಇದ್ದಾರೋ ಅಥವಾ ಅಖಿಲ್ ಒಬ್ನೇ ಇಲ್ಲಿದಾನೋ ನೋಡೋಣ. ಅಖಿಲ್ ಒಬ್ನೇ ಯಾಕೆ ಇರ್ತಾನೆ ಇಲ್ಲಿ? ಅಂದ್ರೆ ಶ್ಯಾಮ ಇನ್ನೆಲ್ಲಾದ್ರೂ ಹೋಗಿರ್ಬೋದಲ್ವಾ? ನನ್ ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಬಂದಿದ್ದೀನಿ. ಹೇಗೂ ಇಲ್ಲಿ ತನಕ ಬಂದ್ಮೇಲೆ ಒಳಗಡೆ ಹೋಗಿ ಅವರಿಬ್ಬರನ್ನು ನೋಡಿದ್ರೆ ನನ್ ಡೌಟ್ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಯಾಕತ್ತೆ ಹಾಗೆ ನೋಡ್ತಿದ್ದೀರಾ? ಡೌಟ್ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ?
ಏನು ಕ್ಲಿಯರ್ ಆಗೋದು? ಇತ್ತೀಚೆಗೆ ನಿನ್ಗೆ ಪ್ರತಿಯೊಂದಕ್ಕೂ ಅನುಮಾನ ಪಡೋ ಅಭ್ಯಾಸ ಆಗ್ಬಿಟ್ಟಿದೆ. ಅನುಮಾನ ಪಡೋದಕ್ಕೂ ಒಂದು ಹದ್ದಿರುತ್ತೆ. ಆ ಹದ್ದನ್ನ ದಾಟಿ ಅನುಮಾನ ಪಟ್ರೆ ಅದನ್ನ ಅನುಮಾನ ಅನ್ನಲ್ಲ, ಅನುಮಾನದ ರೋಗ ಅಂತಾರೆ. ಅದಕ್ಕೆ ಯಾವ ವಿಷಯಕ್ಕೂ ಯಾರನ್ನೂ ಇಷ್ಟೆಲ್ಲ ಅನುಮಾನ ಪಡಬಾರ್ದು. ಅರ್ಥ ಆಯ್ತಾ? ಬಾ ಹೋಗೋಣ. ನನ್ನ ಕ್ಷಮಿಸ್ಬಿಡಿ ಮಮ್ಮಿ. ನಾನು ಹೀಗೆ ಮಾಡ್ತಾ ಇರೋದು ನಿಮಗೆ ಮೋಸ ಮಾಡೋದಕ್ಕಲ್ಲ. ಕಲಾವಿದರಿಂದ ನನ್ಗೇನೋ ತೊಂದರೆ ಇದೆ ಅಂತ ನೀವು ಸುಮ್ಮನೆ ಹೆದರ್ಕೋತಿದ್ದೀರಿ. ತಾತ ಬಂದು ನಿಜ ಹೇಳೋವರೆಗೂ ನಿಮ್ಗ ಭಯ ಹೋಗಲ್ಲ. ನಿಮ್ಗ ಭಯ ಹೋದ್ಮೇಲೆ ನಿಮ್ಗೆ ಡ್ಯಾಡಿಗೆ ಶ್ಯಾಮನೇ ಕೃಷ್ಣ ತುಳಸಿ ಅನ್ನೋ ನಿಜ ಹೇಳಿ ನಿಮ್ಮಿಬ್ಬರಿಗೂ ಒಂದೇ ಸಲ ಖುಷಿ ಪಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲಿವರೆಗೂ ನಿಮಗೆ ಹೀಗೆ ಮೋಸ ಮಾಡದೆ ವಿಧಿ ಇಲ್ಲ ಮಮ್ಮಿ. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹೇಳಿದ್ದು ಅರ್ಥ ಆಯ್ತಲ್ಲ? ಕೃಷ್ಣ ತುಳಸಿ ಹಾಡೋಕ್ ಶುರು ಮಾಡೋದಕ್ ಮೊದ್ಲೇ ಅವಳ ಮೈಕ್ ಕನೆಕ್ಷನ್ ಕಟ್ ಆಗಿರ್ಬೇಕು. ಓಕೆ? ಓಕೆ ಮೇಡಮ್. ಲಿಂಗಂ ಆಲ್ ಇನ್ ಒನ್ ಎಲ್ಲ ಕಟ್ ಮಾಡ್ತಾನೆ. ಕೃಷ್ಣ ತುಳಸಿ ಮೇಡಮ್, ನೀವೊಂದ್ಸರಿ ಮಾತಾಡಿ. ಹಲೋ ಹಲೋ, ಕೇಳಿಸ್ತಿದ್ಯಾ ಸರ್? ಓಕೆ ಮೇಡಮ್, ನೀವೊಂದ್ಸರಿ ಮಾತಾಡಿ. ಹಲೋ, ಮೈಕ್ ಟೆಸ್ಟಿಂಗ್ 1 2 3 4. ಹಲೋ ಹಲೋ. ಓಕೆ ಮೇಡಮ್. ಹಲೋ, ನೀವ್ ಕೇಳ್ತಿದ್ದೀರಾ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಗಮ. ಇವತ್ತು ಮಾರ್ನಿಂಗ್ ಬ್ಯಾಂಡ್ ಅಲ್ಲಿ ನೀವು ಕೇಳ್ತಿರೋ ಭಕ್ತಿಗೀತೆ ಕೃಷ್ಣ ಒಂದೇ ಜಗದ್ಗುರು ಎಂದು ಪ್ರಾರ್ಥಿಸುತ್ತಾ ಆ ಕೃಷ್ಣ ಪರಮಾತ್ಮ ಹಾಡನ್ನೇ ನಮ್ಮ ಕೃಷ್ಣ ತುಳಸಿಯ ಕಂಠದಲ್ಲಿ ನೀವು ಕೇಳ್ತೀರಿ. ಏನ್ ಹಾಡ್ ಸಡನ್ ಆಗಿ ನಿಂತೋಯ್ತು? ಏನಾಯ್ತು? ಏನಾಯ್ತಮ್ಮ? ಅರ್ಥ ಆಗ್ತಿಲ್ಲ ಸರ್. ಒಂದ್ ನಿಮಿಷ ಸರ್. ಏನ್ ಕೃಷ್ಣ ತುಳಸಿ ಇದು? ಏನ್ ಮಾಡ್ದೆ? ಲೈವ್ ನಡೆಯುವಾಗ ಹೀಗ್ ನಿಲ್ಸ್ಬಿಟ್ರೆ ಆಡಿಯನ್ಸ್ ಎಷ್ಟ್ ಬೈಕೋತಾರೆ. ನಿನ್ನಿಂದ ಎಲ್ಲ ಹಾಳಾಗತ್ತಿವಾಗ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ.